ನಮಸ್ಕಾರ. ಕದಂಬ ನ್ಯೂಸ್ನ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹೈಂಡ್ಮನ್ ದೇಶ್ಮುಖ್. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯ ಪತ್ರಕರ್ತರಿಗೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಉಚಿತ ಚಿಕಿತ್ಸೆ. ಡಾಕ್ಟರ್ ಸಚಿನ್ ಗುದ್ಗೆ. ಮಾರ್ಚ್ 1ರಿಂದ ಕಲ್ಯಾಣ ಕರ್ನಾಟಕ ಭಾಗದ ಶಾಲೆ ಬಿಟ್ಟ ಮಕ್ಕಳಿಗೆ ವಿಶೇಷ ತರಬೇತಿ. ಧನ್ಯವಾದ. ಸಂತ ಸೇವಾಲಾಲ್ರ ಜಯಂತ್ಯೋತ್ಸವ ಪ್ರಯುಕ್ತ ನಗರದಲ್ಲಿ ಜರುಗಿದ ಭವ್ಯ ಮೆರವಣಿಗೆ. ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಯಶಸ್ವಿಗಾಗಿ ಶ್ರಮಿಸಿದ ಅಂಚೆ ಇಲಾಖೆಯ ಸಿಬ್ಬಂದಿಗಳಿಗೆ ಸನ್ಮಾನ. ಇವಾಗ ವಾರ್ತೆಗಳ ವಿವರ. ಓಸಿಡಿ ಮೂಲಕ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಅತ್ಯಾಧುನಿಕ ಚಿಕಿತ್ಸೆ ನಮ್ಮಲ್ಲಿ ಲಭ್ಯವಿದೆ ಎಂದು ಖ್ಯಾತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ನಿತಿನ್ ಗುದ್ಗೆ ಹೇಳಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಇಡೀ ಕಲ್ಯಾಣ ಕರ್ನಾಟಕದಲ್ಲಿಯೇ ಈ ಸೇವೆ ನಮ್ಮಲ್ಲಿ ಮಾತ್ರ ಲಭ್ಯವಿದ್ದು, ಓರ್ವ ಸ್ಥಳೀಯ ಹಾಗೂ ಹುಲ್ಸೂರ್ನ ಹೃದಯ ಸಂಬಂಧಿ ಕಾಯಿಲೆ ಉಳ್ಳ ವ್ಯಕ್ತಿಗೆ ಬಿಪಿಎಲ್ ಕಾರ್ಡ್ ಇರುವ ಕಾರಣ ಉಚಿತ ಚಿಕಿತ್ಸೆ ನೀಡಲಾಗಿದೆ. ಆ ಯಂತ್ರ ಖರೀದಿಸುವುದು ತುಂಬಾ ದುಬಾರಿ ವೆಚ್ಚವಾಗಿದ್ದರಿಂದ ಅಂತಹ ರೋಗಿಗಳು ಕಂಡು ಬಂದ್ರೆ ಮಾತ್ರ ಆಗಿಂದಾಗೆ ಓಸಿಡಿ ಅಳವಡಿಸಿ ಚಿಕಿತ್ಸೆ ನೀಡಲಾಗುವುದು. ಅದೊಂದು ಸುರಕ್ಷಾ ಕ್ಯಾಮೆರಾದಂತಹ ಯಂತ್ರೋಪಕರಣವಿದ್ದು, ಅದರ ಸಹಾಯದೊಂದಿಗೆ ರೋಗಿಗಳಿಗೆ ಸ್ಟಂಟ್ ಅಳವಡಿಸುವುದರ ಬಗ್ಗೆ ವಿಡಿಯೋ ಮೂಲಕ ಖಚಿತ ಮಾಹಿತಿ ನೀಡುತ್ತದೆ ಎಂದರು. ಗುದ್ಗೆ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಸಚಿನ್ ಗುದ್ಗೆ ಈ ಸಂದರ್ಭದಲ್ಲಿ ಮಾತನಾಡಿ, ನಮ್ಮಲ್ಲಿ ಶೀಘ್ರದಲ್ಲಿಯೇ ಬೈಪಾಸ್ ಸರ್ಜರಿಗೆ ಯೋಜನೆ ಸಿದ್ಧಪಡಿಸಲಾಗುತ್ತಿದೆ. ಶೀಘ್ರದಲ್ಲಿಯೇ ಅದು ಕಾರ್ಯಾರಂಭ ಆಗಲಿದೆ. ಇದರಿಂದ ಈ ಭಾಗದ ಹೃದಯ ಸಂಬಂಧಿ ರೋಗಿಗಳು ಹೈದರಾಬಾದ್, ಸೋಲಾಪುರ್, ಬೆಂಗಳೂರಿಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ. 3ಕ್ಕಿಂತ ಹೆಚ್ಚು ಬಾರಿ ಬ್ಲಾಕೇಜ್ ಇದ್ರೆ ಬೈಪಾಸ್ ಸರ್ಜರಿ ಅನಿವಾರ್ಯ ಇರುತ್ತದೆ. ಇದು ಸಹ ಇಡೀ ಕಲ್ಯಾಣ ಕರ್ನಾಟಕದಲ್ಲಿಯೇ ನಮ್ಮಲ್ಲಿ ಮಾತ್ರ ಲಭ್ಯವಿದೆ ಎಂದು ಹೇಳಿದರು. ಜಿಲ್ಲೆಯ ಪತ್ರಕರ್ತರಿಗೆ ಉಚಿತ ಹೃದಯ ಸಂಬಂಧಿ ಚಿಕಿತ್ಸೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಅಕ್ರಿಡೇಷನ್ ಹೊಂದಿರುವಂತಹ ಪತ್ರಕರ್ತರು ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸದಸ್ಯತ್ವ ಪಡೆದ ಪತ್ರಕರ್ತರಿಗೆ ಮಾತ್ರ ನಮ್ಮಲ್ಲಿ ಹೃದಯ ಸಂಬಂಧಿ ಕಾಯಿಲೆಗೆ ಉಚಿತ ಚಿಕಿತ್ಸೆ ನೀಡಲಾಗುವುದು ಎಂದು ಡಾಕ್ಟರ್ ಸಚಿನ್ ಗುದ್ಗೆ ಸ್ಪಷ್ಟಪಡಿಸಿದರು. ಈಗಾಗಲೇ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಿಬ್ಬಂದಿಗಳು, ಸರ್ಕಾರಿ ನೌಕರರು, ಅಗ್ನಿಶಾಮಕ ನೌಕರರು, ಪೊಲೀಸರು ಸೇರಿದಂತೆ ವಿವಿಧ 14 ಇಲಾಖೆಗಳ ಸಿಬ್ಬಂದಿಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ. ಅದೇ ರೀತಿ ಜಿಲ್ಲೆಯ ಬಡ ರೋಗಿಗಳಿಗೆ ಬಿಪಿಎಲ್ ಕಾರ್ಡ್ ಮತ್ತು ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ ಕಾರ್ಡ್ ಮತ್ತು ಯಶಸ್ವಿನಿ ಕಾರ್ಡ್ ಹೊಂದಿದವರಿಗೂ ಕೂಡ ನಮ್ಮಲ್ಲಿ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಡಾಕ್ಟರ್ ಸಚಿನ್ ಗುದ್ಗೆ ಅವರು ತಿಳಿಸಿದ್ದಾರೆ. ಇದೇ ವೇಳೆ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಮಾತನಾಡಿ, ನಮ್ಮಲ್ಲಿ ಬಡವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಒಳ್ಳೆಯ ಹಾಗೂ ಉಚಿತ ಚಿಕಿತ್ಸೆ ನೀಡಿದ ಪ್ರತಿಫಲವಾಗಿ ನಮ್ಮ ಆಸ್ಪತ್ರೆಗೆ ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ ಅಚೀವ್ಮೆಂಟ್ ಅವಾರ್ಡ್ ರಾಜ್ಯ ಸರ್ಕಾರ ನೀಡಿರುತ್ತದೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ಮುಂದೆಯೂ ಸಹ ಜಿಲ್ಲೆಯ ಸಾರ್ವಜನಿಕರಿಗೆ ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡುವ ಮೂಲಕ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುತ್ತೇವೆ ಎಂದು ಈ ಸಂದರ್ಭದಲ್ಲಿ ಸಂತಸವನ್ನ ಹಂಚಿಕೊಂಡರು. ನಮ್ಮೆಲ್ಲರ ಸರ್ಕಾರದಿಂದ, ನಮ್ಮೆಲ್ಲರ ಒಂದು ಮಾರ್ಗದರ್ಶಿಕೆಯಿಂದ ನಾವು ಒಂದು ನಿರೀಕ್ಷೆ ಮಟ್ಟಿಗೆ ಸೇವೆಯನ್ನು ಕಡಿಮೆ ದರದಲ್ಲಿ ಜನರಿಗೆ ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ. ಈ ನಮ್ಮ ಸೇವೆಯನ್ನು ಕರ್ನಾಟಕ ಸರ್ಕಾರವು ಆರೋಗ್ಯ ಇಲಾಖೆಯಿಂದ ಒಂದು ಬೀದರ್ ಜಿಲ್ಲೆಯಲ್ಲಿ ಅತ್ಯುತ್ತಮ ಆಸ್ಪತ್ರೆ, ಒಂದು ಒಳ್ಳೆಯ ಸೇವೆ ಸಲ್ಲಿಸ್ತಾ ಒಂದು ಸರ್ಟಿಫಿಕೇಟ್ ಆಫ್ ಅಪ್ರಿಷಿಯೇಷನ್ ಅನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಇದು ಏನಿದೆ ಅಂದರೆ, ಇದು ಪ್ರಥಮವಾಗಿ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಹಾಗೂ ಚೀಫ್ ಮಿನಿಸ್ಟರ್ಸ್ ಕಲ್ಯಾಣ ಆರೋಗ್ಯ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಉತ್ತಮ ಸೇವೆ ನೀಡುತ್ತಿದೆ ಅಂತ ಅವರು ಸರ್ವೆ ಮಾಡಿ ಇದನ್ನು ಪ್ರಸ್ತುತಿಕೊಟ್ಟಿದ್ದಾರೆ. ಒಂದು ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಅಂತ ಸಿಕ್ಕಿದೆ. ನಮ್ಮ ತಾವೆಲ್ಲರೂ ನೋಡ್ಬೋದು. ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಇದು ನಮ್ಮದು ಆಯುಷ್ಮಾನ್ ಭಾರತ್, ಪ್ರಧಾನ ಮಂತ್ರಿ ಜನ ಆರೋಗ್ಯ, ಚೀಫ್ ಮಿನಿಸ್ಟರ್ ಆರೋಗ್ಯ ಕರ್ನಾಟಕ ಸ್ಕೀಮ್ ಇದೆ. ಬಡ ಜನರಿಗೆ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಇದೊಂದು ಸ್ಕೀಮ್ ಇದೆ. ಈ ಸ್ಕೀಮ್ ದರದಲ್ಲಿ ಎಲ್ಲ ಜನರು ಯಾರ ಕಡೆ ಬಿಪಿಎಲ್ ಕಾರ್ಡ್ ಇದೆ, ಯಾರು ಗೌರ್ಮೆಂಟ್ ಸರ್ವೆಂಟ್ ಅದಾರೆ, ಯಾರು KSRTC ಅಲ್ಲಿ ವರ್ಕ್ ಮಾಡ್ತಾರೆ, ಜೆಸ್ಕಾಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅಥವಾ ಎನಿ ಪೊಲೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ನಮ್ಮ ಫೈರ್ ಡಿಪಾರ್ಟ್ಮೆಂಟ್, ಎನಿ ಗೌರ್ಮೆಂಟ್ 18 ಡಿಪಾರ್ಟ್ಮೆಂಟ್ಸ್ ಅವರು ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, KGID ನಂಬರ್ ಇದ್ದವರಿಗೆ ಉಚಿತವಾಗಿ ಹೃದಯ ಚಿಕಿತ್ಸೆಯನ್ನು ಅತಿ ಉತ್ತಮವಾಗಿ ಕೊಡುವುದಂತೆ ನೋಡಿ ಇದು ಅವಾರ್ಡ್ ಅನ್ನು ನಮಗೆ ಸಲ್ಲಿಸಿದ್ದಾರೆ. ಈ ವಿಚಾರ ಬರೋದೇನೆಂದ್ರೆ, ಬಹಳಷ್ಟು ಹಾಸ್ಪಿಟಲ್ಸ್ ಕಡೆ ಇದು ಸ್ಕೀಮ್ ಇದೆ ಇದರಲ್ಲಿ, ಬಟ್ ನಮ್ಮ ಹಾಸ್ಪಿಟಲ್ ಅನ್ನು ಅವರು ಸೆಲೆಕ್ಟ್ ಮಾಡಿದ್ದಾರೆ. ಈ ಸೆಲೆಕ್ಟ್ ಮಾಡಿದ್ದಕ್ಕೆ ಕೆಲವೊಂದು ಕಾರಣಗಳಿದೆ. ಈಗ ನಮ್ಮ ಕಲ್ಯಾಣ ಕರ್ನಾಟಕ ರೀಜನ್ ಅಲ್ಲಿ ನಮಗೆ ಇದು ಬೆಸ್ಟ್ ಅವಾರ್ಡ್ ಕೊಟ್ಟಿದ್ದಾರೆ.
ಈ ನಮ್ದು ಅವಾರ್ಡ್ ಕೊಡೋದು ಕಾರಣಗಳಂದ್ರೆ ಒಂದು 4-5 ಪಾಯಿಂಟ್ ಇದಾವೆ. ನಾವು ವಿಸ್ತಾರವಾಗಿ ತಮಗೆ ಹೇಳೋದು ಅಂತ ಇಚ್ಛೆ ಪಡ್ತೀನಿ. ಮೊಟ್ಟ ಮೊದಲಿಗೆ ಏನು ಹೇಳ್ಬೇಕಂದ್ರೆ, ಈ ಕಾರ್ಡ್ ಹೋಲ್ಡರ್ಸ್ ಆಗಲಿ, ಈ ಸ್ಕೀಮಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ, BPL ಕಾರ್ಡ್ ಹೋಲ್ಡರ್ಸ್ ಆಗಲಿ, ಕರ್ನಾಟಕ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಲಿ, ಪೊಲೀಸರಾಗಲಿ, ಜೆಸ್ಕಾಮ್ ಎಂಪ್ಲಾಯೀಸ್ ಆಗಲಿ, ನಮ್ಮ KSRTC ಎಂಪ್ಲಾಯೀಸ್ ಆಗಲಿ, ಅವರಿಗೆ ಹಾರ್ಟ್ ಅಟ್ಯಾಕ್ ಏನಾಗುತ್ತೆ ಅಥವಾ ಎದೆ ನೋವೇನು ಬರುತ್ತೆ ಬಂದ್ಮ್ಯಾಗೆ ಪ್ರೈಮರಿ ಎಂಜಿಯೋಪ್ಲಾಸ್ಟಿ ಅಂತ ಇರುತ್ತೆ. ಭಾಳಷ್ಟು ಕಡೆ ಏನು ಮಾಡ್ತಾರೆ, ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಮೊದಲು ಇಂಜೆಕ್ಷನ್ ಕೊಟ್ಟು ಅವರಿಗೆ 2 ದಿವಸ ಇಂಜೆಕ್ಷನ್ ಕೊಟ್ಟು ಸ್ಟೆಬಿಲೈಸ್ ಮಾಡಿ ಮತ್ತು 2 ದಿವಸ ನಂತರ ಎಂಜಿಯೋಗ್ರಫಿ ಮಾಡಿ ಸ್ಟಂಟ್ ಹಾಕ್ತಾರೆ. ಬಟ್ ಇದರಲ್ಲಿ ಏನು ಗೋಲ್ಡನ್ ಅವರ್ ಅಂತ ಏನು ಟೈಮ್ ಇರುತ್ತೆ ಅದು ನಷ್ಟವಾಗಿ ಹೋಗುತ್ತೆ. ಯಾಕಂದ್ರೆ ಇಂಜೆಕ್ಷನ್ ಎಷ್ಟು ಎಫೆಕ್ಟಿವ್ ಆಗುತ್ತೆ ಅದು ಗೊತ್ತಾಗಂಗಿಲ್ಲ. ನಮ್ಮ ಕಡೆ ನಾವೇನು ಮಾಡ್ತೀವಿ, BPL ಕಾರ್ಡ್ ಇರಲಿ ಯಾವುದೇ ಜನ ಇರಲಿ, ಹಾರ್ಟ್ ಅಟ್ಯಾಕ್ ಅಂದರೆ ಡೈರೆಕ್ಟ್ಲಿ ನಾವು ಅವರಿಗೆ ಕ್ಯಾತ್ ಲ್ಯಾಬಿಗೆ ಒಯ್ದು ಎಲ್ಲಿ ಬ್ಲಾಕ್ ಇದೆ ಕಂಡು ಹಿಡಿದು ಅದಕ್ಕನ್ನು ನಾವು ಟ್ರೀಟ್ಮೆಂಟ್ ಸ್ಟಂಟ್ ಮುಖಾಂತರ ಟ್ರೀಟ್ಮೆಂಟ್ ಮಾಡ್ತೀವಿ. ಆ್ಯಂಡ್ ಯಾರಿಗೆ ಜರೂರಿ ಇದೆ ಅವರಿಗೆ ಸ್ಟಂಟ್ ಹಾಕ್ತೀವಿ. ಸೊ ಇದು ಒಂದು ಮೊಟ್ಟ ಮೊದಲದು ಪ್ರೈಮರಿ ಎಂಜಿಯೋಪ್ಲಾಸ್ಟಿ. ಸೊ ಏನು ಗೋಲ್ಡನ್ ಅವರಲ್ಲಿ ಹಾರ್ಟ್ ಮಸಲ್ ಡ್ಯಾಮೇಜ್ ಏನು ಪ್ರಿವೆನ್ಷನ್ ಮಾಡಬೇಕು ಅದು ನಾವು ಮಾಡೋ ಕಡೆಯಿಂದ ಬಹಳಷ್ಟು ಲೈಫ್ಸ್ಗಳನ್ನು ಉಳಿಸಿದ್ವಿ. ಬೇರೆ ಕಡೆ ಇಂಜೆಕ್ಷನ್ ಕೊಟ್ಟು 48 ತಾಸು ಇಟ್ಟು ಮತ್ತೆ ಎಂಜಿಯೋಗ್ರಫಿ ಮಾಡಿ ಪ್ಲಾಸ್ಟಿ ಮಾಡಿಸ್ತಾನೆ ಭಾಳಷ್ಟು ಟೈಮ್ ಹೋಗ್ಬಿಡುತ್ತೆ. ಸೊ ಪ್ರೈಮರಿ ಎಂಜಿಯೋಪ್ಲಾಸ್ಟಿ ಇದು ನಾವು ಎಲ್ಲ ಕಾರ್ಡ್ ಹೋಲ್ಡರ್ಸಿಗೆ, ಎಲ್ಲ ಈ ಸ್ಕೀಮಲ್ಲಿ ಬರೋ ಜನರಿಗೆ ಕೊಡುವುದನ್ನು ಬಹಳಷ್ಟು ಜೀವಿಗಳು ಪ್ರಾಣ ಉಳಿದಿದೆ. ಎರಡನೇದು ಕ್ವಾಲಿಟಿ ಆಫ್ ಸ್ಟಂಟ್ಸ್. ಹರ್ವಂತ ಅವ್ರು ಗೊತ್ತಿದೆ, ಕ್ವಾಲಿಟಿ ಆಫ್ ಸ್ಟಂಟ್ಸ್ ಡಿಫರೆಂಟ್ ಆಗ್ತದೆ. ನಾವು BPL ಕಾರ್ಡ್ ಹೋಲ್ಡರ್ಸಿಗೂ ಬೆಸ್ಟ್ ಕ್ವಾಲಿಟಿ ಸ್ಟಂಟ್ಸ್, ಡ್ರಗ್ ಎಲ್ಯೂಟಿಂಗ್ ಸ್ಟಂಟ್ಸ್, ಫಾರೆನ್ ಸ್ಟಂಟ್ಸ್, ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಸೊ ಕ್ವಾಲಿಟಿ ಆಫ್ ಸ್ಟಂಟ್ಸ್, ಬೆಸ್ಟ್ ಕ್ವಾಲಿಟಿ ಆಫ್ ಸ್ಟಂಟ್ಸ್ ಹಾಕೋದ್ರಿಂದ ಸ್ಟಂಟ್ ಪೇಷಂಟ್ ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಇಟ್ಟರೆ 15 ವರ್ಷ 20 ವರ್ಷ ಏನೂ ಅವ್ರಿಗೆ ಆಗಿಲ್ಲ. ಮತ್ತೆ ಪುನಃ ಸ್ಟಂಟ್ ಬ್ಲಾಕ್ ಆಗೋದು ಅಥವಾ ಸ್ಟಂಟ್ ಮಿಸ್ ಆಗೋದು ಚಾನ್ಸೇ ಇಲ್ಲ. ಆ ಥರ ಬೆಸ್ಟ್ ಕ್ವಾಲಿಟಿ ಸ್ಟಂಟ್ಸ್ ನಾವು ಯೂಸ್ ಮಾಡ್ತೀವಿ. ಮೂರನೇದು ಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್, ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ನಾವು BPL ಬಡ ಜನರಿಗೆ ಕೊಡ್ತಾ ಇದ್ದೀವಿ. ಸ್ಟಂಟ್ ಹಾಕಿನಾಗೆ ಅಲ್ಲೇ ಸ್ಟೋರಿ ಮುಗಿಯಂಗಿಲ್ಲ. ಮತ್ತೆ 48 ತಾಸು 48 to 72 hours ಪೇಷಂಟಿಗೆ ಬೆಸ್ಟ್ ಟ್ರೀಟ್ಮೆಂಟು ICU ಅಲ್ಲಿ ಇಟ್ಟು ಅವ್ರಿಗೆ ಬೆಸ್ಟ್ ರೂಮ್ಸ್ ಅಲ್ಲಿ ಕೊಟ್ಟು ಅವರಿಗೆಲ್ಲ ಮೆಡಿಕೇಶನ್ಸ್ ಕಾರ್ಡಲ್ಲೇ ಕೊಟ್ಟು ನಾವು ಅವ್ರಿಗೆ ಸೇವೆ ಸಲ್ಲಿಸ್ತೇವೆ. ನಾಲ್ಕನೇದು ಏನಂತಂದರೆ, ಈಗ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಡಿಸ್ಚಾರ್ಜ್ ಟೈಮಿಗೆ ಎಲ್ಲರಿಗೂ ಒಂದು ಲೈಫಲ್ಲಿ ಒಂದು ಟರ್ನಿಂಗ್ ಇವೆಂಟ್ ಹಾರ್ಟ್ ಅಟ್ಯಾಕ್ ಆಗಿದೆ. ಎಲ್ರಿಗೂ ಹೇಳಿದ್ರಂತ OCT ಅಂದ್ರೆ ಏನು? ಈಗ OCT ಅಂತಂದ್ರೆ ಇದು ಒಂಥರ ವಿಡಿಯೋ ಕ್ಯಾಮ್ರಾ ತಮ್ಗೆಲ್ಲರಿಗೆ ವಾಟ್ಸಪ್ ಮಾಡಿದ್ದಾರೆ ಸರ್ ಅವರು. ಸೊ ಇದು ಏನ್ ವಿಡಿಯೋ ಕ್ಯಾಮ್ರಾ ಇದು ಏನಂತಂದ್ರೆ, ಸ್ಟಂಟ್ ಹಾಕೋದು ಬಹಳ ಸಾಮಾನ್ಯ ಆಗಿದೆ. ಎಲ್ಲ ಕಡೆ ಸ್ಟಂಟ್ ಆಗ್ತಾ ಇದೆ, ಗುಲ್ಬರ್ಗ ಜಯದೇವಲ್ ಆಗ್ತಾ ಇದೆ, ಇದರಲ್ಲೂ ತುಂಬಾ ಹಾಸ್ಪಿಟಲ್ಸ್ ಆಗ್ತಾ ಇದೆ. ಸೊ ಇದು ಕ್ಯಾಮ್ರಾ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಯಾವ ಬಹಳ ಅತ್ಯಂತ ಟಫ್ ಪ್ರೊಸೀಜರ್ಸ್ ಇರ್ತಾವೆ, ಅಂತ ಪ್ರೊಸೀಜರ್ಸ್ಗೆ ಬಹಳ ಹೈ ಸ್ಕಿಲ್ ಬೇಕು. ಮತ್ತು ಅಂಥ ಪ್ರೊಸೀಜರ್ಸ್ ನಾವು ಸ್ಟಂಟ್ ಹಾಕಿದ್ಮೇಲೆ ಅದು ಕರೆಕ್ಟಾಗಿ ಕುತ್ಕೊಂಡಿದೆ ಇಲ್ಲೋ, ಮತ್ತು ಅದು ಕರೆಕ್ಟಾಗಿ ಮುಂದೆ ಮತ್ತೆ ಪುನಃ ಬ್ಲಾಕ್ ಆಗುತ್ತೆ ಏನೋ ಇಲ್ಲೋ, ಆ ಥರ ಪ್ರೊಸೀಜರ್ಸ್ ಅಂದರೆ ಲೆಫ್ಟ್ ಮೇನ್ ಅಂತೀವಿ, ಹೆಸರಲ್ಲೇ ಮೇನ್ ಇದೆ. ಸೊ ಈ ಥರ ಪ್ರೊಸೀಜರ್ಸ್ಗೆ OCT ಯೂಸ್ ಆಗ್ತದೆ, ಎಲ್ಲ ಕೇಸಿಗೆ ಯೂಸ್ ಆಗುತ್ತೆ. ಸೊ ನಾವು ಈ 2 ಪೇಷಂಟ್ಸ್, ಫಸ್ಟ್ ಪೇಷಂಟ್ ಹುಣಸೂರ್ದವ್ರು ಇದ್ರು, ಇನ್ನೊಬ್ರು ಪೇಷಂಟ್ ಲೋಕಲ್ ಬೀದರ್ದವ್ರು ಇದ್ರು. ಇಬ್ಬರು ಪೇಷಂಟ್ಸ್ಗೆ ನಾವು ಇದು ವಿಡಿಯೋ ಕ್ಯಾಮ್ರಾ ಏನದೆ ಸ್ಟಂಟ್ ಹಾಕಿದ್ಮೇಲೆ ಹಾಕೋಸ್ಕಿಂತ ಮುಂಚೆ 2 ಟೈಮ್ ನೋಡಿ ಹಾಕಿದ್ಮೇಲೆ ಕ್ಯಾಮ್ರಾ ಹಾಕಿ ನೋಡಿ ಚೆಕ್ ಮಾಡಿ ನೋಡಿದ್ವಿ. ಸೊ ಇದು ನಮ್ಗೆ ಪೂರ್ತಿ 3D ವ್ಯೂ ಕಾಣಿಸುತ್ತೆ. ಅದು ಸಮ್ ಟೆಕ್ನಿಕಲ್ ಎರರ್ ಕಡೆಯಿಂದ ನಿಮ್ಗೆ ವಿಡಿಯೋ ಪ್ಲೇ ಮಾಡಕ್ ಆಗ್ತಾ ಇಲ್ಲ, ಅದಕ್ಕೆ ತಮ್ಮೆಲ್ಲರ ಮೊಬೈಲ್ ಮೇಲೆ ಫಾರ್ವರ್ಡ್ ಮಾಡಿದ್ವಿ ಗ್ರೂಪಲ್ಲಿ. ಸೊ ಇದು ನಾವು ಹಿಂಗೆ ನೋಡ್ತಾ ಇದ್ರಿಂದ ಅದು ಪೂರ್ತಿ ಹಿಂಗೆ ನಾವು ಆರ್ಟ್ರಿಲಲ್ಲೇ ಹೋಗ್ತಾ ಇದೀವಿ ಅಂತ ಸರ್. ಸೊ ಇದು ಒಂದು ಭಾಳ ಹೈ ಅಂಡ್ ಲೇಟೆಸ್ಟ್ ಟೆಕ್ನಾಲಜಿ. ಇದು ಕಾರ್ಪೊರೇಟ್ ಹಾಸ್ಪಿಟಲ್ಸ್ನಲ್ಲಿ ಪರ್ ಪ್ರೊಸೀಜರ್ ನಿಯರ್ ಟು 5 lakhs ಕಾಸ್ಟ್, 5 lakhs per patient. So we have done free of cost to both the BPL card patients. ಸೊ ಇದು ನಮ್ದೊಂದು ಸೇವೆ, ನಮ್ದೊಂದು ಜನರಿಗೆ ಸೇವೆ. ಯಾಕಂದ್ರೆ ನಮಗೂ ಇಷ್ಟೊಂದು ಅವರೆಲ್ಲ ಮನೆಲ್ಲ ಕೊಟ್ಟಿದ್ದಾರೆ, ಇಷ್ಟೊಂದೆಲ್ಲ ಅಪ್ರಿಷಿಯೇಷನ್ ಬಂದಿದೆ, ನಾವು ನಮ್ಮ ಕಡೆಯಿಂದ ಒಂದು ಸೇವೆ ಮಾಡಿದ್ವಿ. ಮಾರ್ಚ್ 1ರಿಂದ ಮೇ 31ರವರೆಗೆ 3 ತಿಂಗಳುಗಳ ಕಾಲ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳ 50 ಜನ ಶಾಲಾ ಬಿಟ್ಟ ಬಾಲಕರಿಗೆ ಬೀದರ್ನ ಶಾಹೀನ್ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ರೋಟರಿ ಕ್ಲಬ್ ಆಫ್ ಬೀದರ್ ವತಿಯಿಂದ
ಎಐಸಿಯು ಕೇಂದ್ರದ ಮೂಲಕ ವಿಶೇಷ ಚಿಕಿತ್ಸಾ ತರಬೇತಿ, ಉಚಿತ ಊಟ, ವಸತಿ ಎಲ್ಲವೂ ನೀಡಿ ಜೂನ್ 1ರಂದು ತರಬೇತಿ ಪಡೆದ ಮಕ್ಕಳಿಗೆ SSLC ತರಗತಿಗೆ ಸರ್ಕಾರಿ ಶಾಲೆಗೆ ಸೇರಿಸಲಾಗುವುದೆಂದು 7 ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಬಸವರಾಜ್ ಧನ್ನೂರ್ ತಿಳಿಸಿದರು. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರೋಟರಿ ಕ್ಲಬ್ ಈ ಹಿಂದೆ ವಿಶ್ವ ಆರೋಗ್ಯ ಸಂಸ್ಥೆ ಜೊತೆಗೆ ಕೈಜೋಡಿಸಿ ಸುಮಾರು 15,000 ಕೋಟಿ ರೂಪಾಯಿ ಖರ್ಚು ಮಾಡಿ 35 ವರ್ಷಗಳಿಂದ ವಿಶ್ವವನ್ನ ಪೋಲಿಯೋ ಮುಕ್ತ ವಿಶ್ವನಾಗಿ ಪರಿವರ್ತಿಸುವ ಕಾರ್ಯ ಮಾಡಿದೆ. ಪಾಕಿಸ್ತಾನ ಹಾಗೂ ಅಫಘಾನಿಸ್ತಾನಗಳಲ್ಲಿ ಮಾತ್ರ 1-2 ಪೋಲಿಯೋ ಕೇಸ್ಗಳು ಲಭ್ಯವಿರುವುದು ಬಿಟ್ರೆ ಭಾರತ ಸೇರಿದಂತೆ ಉಳಿದೆಡೆ ಪೋಲಿಯೋ ಮುಕ್ತ ವಿಶ್ವವಾಗಿ ಪರಿವರ್ತನೆಗೊಂಡಿದೆ. ನಂತರ ಕಾರ್ಯ ವಿಶ್ವವನ್ನ ಸಾಕ್ಷರಸವಾಗಿ ಮಾಡಿದೆ. ಹೀಗೆ ರೋಟರಿ ಕ್ಲಬ್ ಅತ್ಯುತ್ತಮ ಕಾರ್ಯಗಳನ್ನ ಮಾಡುತ್ತಿದೆ. ಶಾಲೆ ಬಿಟ್ಟಂತಹ ಬಾಲಕರಿಗೆ ಈ ಬಾರಿ ಉಚಿತ ಶಿಕ್ಷಣವನ್ನ ನೀಡುವ ಮೂಲಕ ಅವರನ್ನು ಕೂಡ ಸಮಾಜದಲ್ಲಿ ಎಲ್ಲರೂ ಹೊಗಳುವ ರೀತಿ ಅವರನ್ನ ತಯಾರು ಮಾಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ಹಿಂದಿನ ಅಧ್ಯಕ್ಷರಾದ ಹೌಶೆಟ್ಟಿ ಪಾಟೀಲ್, ಹಾಲಿ ಅಧ್ಯಕ್ಷರಾದ ಚಂದ್ರಕಾಂತ್ ಕಾಡಾದಿ, ಹಿರಿಯ ರೋಟರಿಯನ್ ರವಿ ಮುಲ್ಗೆ, ಸದಸ್ಯರಾದ ಡಾಕ್ಟರ್ ಉಲ್ಲಾಸ್ ಕಟ್ಟಿಮನಿ, ಡಾಕ್ಟರ್ ಜಹೀರಾ ಅನ್ವರ್, ನಿತಿನ್ ಕರ್ಪೂರ್, ರೋಟರಿ ಕ್ಲಬ್ ಆಫ್ ಫೋರ್ಟ್ನ ಅಧ್ಯಕ್ಷ ಸಂಗಮೇಶ್ ಅಣದೂರ್, ಕಾರ್ಯದರ್ಶಿ ಗುಂಡಪ್ಪ ಗೋದೆ ಸೇರಿದಂತೆ ಇತರರು ಇದೇ ವೇಳೆ ಉಪಸ್ಥಿತರಿದ್ದರು. ತಮಗೆಲ್ಲರಿಗೂ ಗೊತ್ತು, ಭಾರತ ಇವತ್ತು ಒಂದು ಬಹಳ ದೊಡ್ಡ ದೇಶ. ಇಷ್ಟೆಲ್ಲ ಮುಂದುವರೆದ ರಾಷ್ಟ್ರ ಇದ್ರೂ ಕೂಡ ಇನ್ನೂ ನಾವು ಶೈಕ್ಷಣಿಕವಾಗಿ ಇನ್ನಿತರ ರಾಷ್ಟ್ರಗಳಷ್ಟು ನಾವು ಇನ್ನೂ ಸಾಧನೆಯನ್ನು ಸಾಧಿಸಿಲ್ಲ. ನಮ್ಮ ರಾಷ್ಟ್ರದಲ್ಲಿ ಇನ್ನೂ ಅನೇಕರು ಅನಕ್ಷರಸ್ಥರಾಗಿ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರಗಳಾಗ್ಲಿ ಎಷ್ಟೇ ಯೋಜನೆಗಳು ತಂದರೂ ಕೂಡ ಇನ್ನೂ ಅವು ತಳಮಟ್ಟದ ಮುಟ್ತಾ ಇಲ್ಲ, ಅಥವಾ ಇನ್ನೂ ಆ ಒಂದು ಕಾರಣಕ್ಕಾಗಿ ಅನೇಕ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಅದಕ್ಕೆ ಅನೇಕ ಕಾರಣಗಳಿವೆ. ಬಡತನ ಇರಬಹುದು, ಮತ್ತೊಂದು ಸಮಸ್ಯೆಗಳಿವೆ. ನಾವು ಸಮಾಜದಲ್ಲಿ ನೋಡ್ತೇವೆ, ನಾವು ಸುತ್ತಮುತ್ತ ನೋಡ್ತೇವೆ, ಅನೇಕ ಸಣ್ಣ ಮಕ್ಕಳು ಶಾಲೆಯನ್ನು ಬಿಟ್ಟು, ಶಾಲೆಗೆ ಹೋಗ್ದೇನೆ ಅರ್ಧಕ್ಕೇನೆ ಶಾಲೆ ಬಿಟ್ಟು ಒತ್ತೇನೆ ಶಾಲೆಗೆ ಹೋಗದೆ ಇರುವಂತಹ ಅನೇಕ ಮಕ್ಕಳನ್ನ ಸಮಾಜದಲ್ಲಿ ನಾವು ನೋಡ್ತೇವೆ. ರೋಟರಿ 119 ವರ್ಷ ಇತಿಹಾಸ ಇರುವಂತಹ ಒಂದು ಅಂತಾರಾಷ್ಟ್ರೀಯ ಸರ್ವಿಸ್ ಆರ್ಗನೈಸೇಷನ್. ಇದು ಮುಖ್ಯ ಕೊಡುಗೆ ಏನು ಅಂತ ತಾವು ಕೇಳಿದ್ರೆ ಪೋಲಿಯೋ ಇರಾಡಿಕೇಶನ್. ಸುಮಾರು 35 ವರ್ಷಗಳ ಹಿಂದೆ ಪೋಲಿಯೋ ಮಹಾಮಾರಿಯನ್ನ ಈ ಜಗತ್ತಿನ ಹೊಡೆದೋಡಿಸಬೇಕನ್ನುವಂತ ಒಂದು ಸಂಕಲ್ಪವನ್ನು ಮಾಡಿ ರೋಟರಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜೊತೆಗೆ ಕೈ ಜೋಡಿಸಿ 35 ವರ್ಷಗಳ ಸತತವಾದಂತಹ ಹೋರಾಟ, ಸುಮಾರು 200 ರಾಷ್ಟ್ರಗಳಲ್ಲಿ ಅನೇಕ ಸ್ವಯಂ ಪ್ರೇರಣೆಯ ಕಾರ್ಯಕರ್ತರ ಒಂದು ಸಹಾಯದಿಂದ 15,000 ಕೋಟಿಗಿಂತ ಹೆಚ್ಚು ದುಡ್ಡನ್ನು ಖರ್ಚು ಮಾಡಿ ಇವತ್ತು ಪೋಲಿಯೋ ಮಹಾಮಾರಿಯನ್ನ ವಿಶ್ವದಿಂದ ಸಂಪೂರ್ಣವಾಗಿ ಅದನ್ನ ಒಡೆದೋಡಿಸುವಂತ ಕಾರ್ಯವನ್ನ ರೋಟರಿ ಮಾಡಿದೆ. ಇವತ್ತು ಭಾರತ ಪೋಲಿಯೋ ಮುಕ್ತವಾಗಿದೆ. ಕೇವಲ ನಮ್ಮ ನೆರೆಯ ಪಾಕಿಸ್ತಾನ ಮತ್ತು ಅಫಘಾನಿಸ್ತಾನದಲ್ಲಿ 1-2 ಕೇಸ್ಗಳು ಪೋಲಿಯೋದಿದೆ. ಇನ್ಯಾವುದೇ ರಾಷ್ಟ್ರದಲ್ಲಿ ಪೋಲಿಯೋ ಕೇಸಸ್ ಇನ್ನ ಆಗೋದಿಲ್ಲ. ಈ 2 ರಾಷ್ಟ್ರಗಳಲ್ಲಿಯೂ ಪೋಲಿಯೋ ವಿನಾಶ ಆದ್ರೆ ಮತ್ತೊಮ್ಮೆ ಈ ಭೂಮಂಡಲದಲ್ಲಿ ಪೋಲಿಯೋ ಯಾವುದೇ ಮಗುವಿಗೆ ಆಗೋದಿಲ್ಲ. ಇದು ರೋಟರಿಯ ಒಂದು ದೊಡ್ಡ ಸಾಧನೆ. ಪೋಲಿಯೋ ಆದ ನಂತರ ರೋಟರಿ ಏನ್ ಮಾಡ್ಬೇಕು ಅಂದಾಗ, ಭಾರತದಲ್ಲಿ ರೋಟರಿ ಇಂಡಿಯಾ ಲಿಟ್ರಸಿ ಮಿಷನ್ ಅನ್ನುವಂತಹ ಒಂದು ವೇದಿಕೆಯಲ್ಲಿ ಭಾರತವನ್ನ 100% ಸಾಕ್ಷರ ಭಾರತವನ್ನಾಗಿ ಮಾಡಬೇಕು. ಪ್ರತಿಯೊಂದು ಮಗು, ಪ್ರತಿಯೊಂದು ಅಡಲ್ಟ್ ಕೂಡ ಇಲ್ಲಿ ಈ ಒಂದು ಅಕ್ಷರವನ್ನ ಕಲಿಯಬೇಕು, ಸಾಕ್ಷರನಾಗಬೇಕು, ಸಂಪೂರ್ಣವಾಗಿ ಸಾಕ್ಷರ ಭಾರತ ಆಗ್ಬೇಕು ಅನ್ನುವಂತ ಒಂದು ದೊಡ್ಡ ಒಂದು ಕನಸನ್ನ ರೋಟರಿ ಕಂಡಿದೆ. ಸುಮಾರು ವರ್ಷಗಳಿಂದ ಭಾರತದಲ್ಲಿ ಸಾವಿರಾರು ಕ್ಲಬ್ಗಳು ತಮ್ಮದೇ ಆದಂತಹ ಈ ಒಂದು ಕ್ಷೇತ್ರದಲ್ಲಿ ಸೇವೆಯನ್ನ ಮಾಡ್ತಾ ಇವೆ. ಅನೇಕ ಶಾಲೆಗಳನ್ನ ದತ್ತಕ್ಕೆ ತಗೊಳ್ಳಲಾಗಿದೆ. ಶಾಲೆಗಳಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಕೊರತೆಗಳನ್ನು ನೀಗಿಸುವಲ್ಲಿ ರೋಟರಿ ಬಹಳಷ್ಟು ಸೇವೆಯನ್ನು ಮಾಡಿದೆ. ಶಾಲೆಗಳಿಗೆ ಬಣ್ಣ ಹಚ್ಚಿದೆ, ಶಾಲೆಗಳಿಗೆ ಇಯರ್ ಲರ್ನಿಂಗ್ ಕಿಟ್ಗಳನ್ನು ಕೊಟ್ಟಿದೆ, ಶಾಲೆಗಳಲ್ಲಿ ಬೋರ್ಡ್ಗಳನ್ನು ಕೊಟ್ಟಿದೆ, ಶೌಚಾಲಯಗಳನ್ನು ನಿರ್ಮಾಣ ಮಾಡಿದೆ. ಮೊನ್ನೆನೆ ನಾವೊಂದು ಸೆಮಿನಾರ್ ಮಾಡಿ ಆ ಒಂದು ಸಂದರ್ಭದಲ್ಲಿ ಈ ಒಂದು ಹೈಸ್ಕೂಲ್ನ ವಿದ್ಯಾರ್ಥಿನಿಯರಿಗೆ, ಯಾರು ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರಿಗೆ ತಮ್ಮ ಪಕ್ಕದ ಒಂದು ಹಳ್ಳಿಯಲ್ಲಿ ಇರುವಂತಹ ಹೈಸ್ಕೂಲ್ಗೆ ಹೋಗಲು ನೆರವಾಗ್ಲಿ, ಅವರು ಇಂಡಿಪೆಂಡೆಂಟ್ ಆಗಿ ಹೋಗಿ ಅಂತ 180 ಬೈಸಿಕಲ್ಗಳನ್ನ ಮೊನ್ನೆ ನಾವು ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರಿಗೆ ಸೈಕಲ್ಗಳನ್ನ ವಿತರಣೆ ಮಾಡಿದ್ದೇವೆ. ಈ ರೀತಿ ರೋಟರಿ ಇಸ್ ಟೋಟಲಿ ಫೋಕಸಿಂಗ್ ಆನ್ ಲಿಟ್ರಸಿ ಪ್ರೋಗ್ರಾಮ್ಸ್. ಮೊನ್ನೆ ಡಿಸೆಂಬರ್
4 ಮತ್ತು 5 ಬೀದರ್ನಲ್ಲಿ ಒಂದು ದೊಡ್ಡ ಸೆಮಿನಾರ್ ಮಾಡಿದ್ದೇವೆ. ರೋಟರಿ 7 ಏರಿಯಾಸ್ ಆಫ್ ಫೋಕಸ್ ಅಂತ, ಅಂದ್ರೆ ರೋಟರಿ 7 ಕ್ಷೇತ್ರಗಳ ಮೇಲೆ ಇವತ್ತು ತನ್ನ ಕಾರ್ಯವನ್ನು ಮಾಡಿ. आगे अनदर वन ईयर से 18 मंथ्स का टोटल प्रोजेक्ट है. 3 मंथ्स में 10th में बैठने के काबिल करते हैं. अगर हमको प्रोविजन मिला ताकि और लोगों का सपोर्ट मिलना शुरू करा तो 1.5 ईयर का भी प्लान बनाते रहेंगे. लेकिन ये 3 मंथ्स का ज़्यादा आसान है. तो हमारे पास नंबर ऑफ स्टूडेंट बहुत ज़्यादा है. रूरल में गांव में है, बच्चा बेकार फिर रहा है, माँ बाप पे बर्डन बन गया है, स्कूल नहीं जा रहा, कमा रहा नहीं, वो कमा भी नहीं, अच्छा कमा रहा है, बेकार फिर रहा है इसलिए कमाने के लिए भेज रहे हैं, लेकिन उसके कमाई के ऊपर ही घर चल रहा है, पक्का नहीं है वो. तो उससे पेरेंट्स उसको ड्रॉप करके नौकरी छोड़ाकर लाकर हमारे पास मौका दें. हम उनको 10th में बैठ के समझने के काबिल करेंगे. ये प्रोग्राम हमारे पास मोर देन 20 ईयर्स से चल रहा है. ऐसे एवरी ईयर हम मोर देन 300 स्टूडेंट्स को ड्रॉप आउट को लाकर मेन स्ट्रीम एजुकेशन में शामिल कराएं. अब एट प्रेजेंट 700 स्टूडेंट्स ऐसे हमारे कैंपस में हैं जो पूरे इंडिया भर जाए. बेसिकली इसको हम मदरसा ड्रॉप आउट, मदरसा पास आउट को मेन स्ट्रीम एजुकेशन में जोड़ने के लिए ट्राई करते करते कर रहे थे. और शाहीन को ट्यूशन फ्री बना दिए थे. तो एक्स्ट्रा केयर की जब जरूरत पड़ी तो हम ये डिपार्टमेंट बनाए. उसका नाम रखे AICU. ये 3 महीने का रहेगा फिलहाल. जी हाँ सवाल आपको इस नाम था. नेक्स्ट क्वेश्चन. नहीं सर, पहले आप बोलो, हमको ये अच्छा पूरा बोलो. देखिए रोटरी क्लब एक बहुत बड़ा काम करी. मैं डे 1 से पल्सोरियो में डे 1 से इन्वॉल्व था, डे 1 से, और मेरा पूरा कंट्रीब्यूशन था. आज रोटरी क्लब से उम्मीद है कि देश के सारे ड्रॉप आउट को वापस स्कूल में लाने की कोशिश करेंगे. ये काम बीदर से शुरू होगा और धनोर साहब इसको पसंद करे हैं. 15 दिन से पोस्टपोन हो रही थी बात, लेकिन फाइनली ये काम चलेगा. रोटरी क्लब के लर्नर डॉक्टर्स इंजीनियर्स जाकर ये बच्चों से बात करेंगे, इनको लाइफ स्टाइल सिखाएंगे, इनको तमाम बुराइयों से बचा के इनको अच्छा सिटीजन बनाएंगे. साथ में 10th में बैठने के काबिल बनेंगे. जब ये 10th में बैठने के काबिल बन जाएंगे, इनमें इंटरेस्ट आ जाएगा, तो बीदर में 100-200 ऐसे स्कूल हैं जो ऐसे स्टूडेंट्स को वेलकम करके पढ़ाएंगे. हम शाहीन में भी मौका देंगे, रोटरी के ट्रेन बच्चों को शाहीन में भी मौका देंगे. ऐसा जरूरी नहीं है कि शाहीन ही दे, कोई भी इंस्टीट्यूशन रोटरी के रिक्वेस्ट पे उनकी वजह से उनको इन्वाइट करके उनकी सेवा करने के लिए तैयार हो जाएगा. ये स्प्रेड हो जाएगा. मैं चाह रहा हूँ कोई मंदिर में, कोई मठ में अगर कोई आगे बढ़े तो टीचर हम देंगे, टीचर की सैलरी हम देंगे, रहने का खाने का इंतजाम वो मठ में हो जाए. मैं 1-2 लोगों से मुलाकात भी करना चाह रहा हूँ. ये कोई बड़ी मस्जिद है, वहाँ पे खाली है जगह, तो वहाँ पर ये काम हो सकता है. हॉलीडेज में अगर डिपार्टमेंट, एजुकेशन डिपार्टमेंट अगर इसमें सपोर्ट करने के लिए तैयार हो जाए तो कुछ मुकामात पर रखकर हम 1000 बच्चों को, 500 बच्चों को वापस एजुकेशन में लाने के लिए उनको स्ट्रांग बनाएंगे. अफसोस की बात है, बच्चा आगे बढ़ रहा है, 9th तक पहुंच गया, उसको 4th की मैथमेटिक्स नहीं आती, 9th में पहुंच गया है, वो 3rd की टेक्स्ट बुक पढ़ नहीं सकता, मैथमेटिक्स और लैंग्वेजेस में वीक है, और बच्चा ये वीकनेस की वजह से ड्रॉप आउट होता है. लोग बोलते हैं कि नहीं, गुर्बत की वजह से, फाइनेंशियल कंडीशन की वजह से ड्रॉप आउट होता है. मैं इस बात को नहीं मानता. लास्ट 30 ईयर से बोलता हूँ कि ये बात गलत है. ड्रॉप आउट होते हैं स्टूडेंट्स गुर्बत की वजह से, फाइनेंशियल कंडीशन खराब होने की वजह से भी ड्रॉप आउट होते हैं, लेकिन वो 30%, 25%, मे बी 40% होते होंगे. लेकिन सब्जेक्ट की वीकनेस की वजह से, सब्जेक्ट समझ में नहीं आने की वजह से बच्चे ड्रॉप आउट ज़्यादा होते हैं. तो हम एक तरफ कोशिश करेंगे ड्रॉप आउट होने से बचाएं, दूसरी तरफ कोशिश करेंगे कि ड्रॉप आउट हुए बच्चों को लाकर वापस जो है एजुकेशन से जोड़ेंगे, उनको प्रमोट करेंगे. ये जनरेशन हमारी ताकतवर है तो हमारा देश ताकतवर है, हमारा फ्यूचर ताकतवर है. ये एहसास के साथ रोटरी क्लब के साथ शुरुआत हो रही है. आप सपोर्ट कीजिए. पूरे हैदराबाद कर्नाटक से, कल्याण कर्नाटका से स्टूडेंट्स आएंगे, वहाँ तक ये हमारी बात पहुँचाइए. ಸಂತ ಸೇವಾಲಾಲರ 285ನೇ ಜಯಂತ್ಯುತ್ಸವದ ಪ್ರಯುಕ್ತ ನಗರದಲ್ಲಿ ಭವ್ಯ ಮೆರವಣಿಗೆ ಜರುಗಿತು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಸಂತ ಸೇವಾಲಾಲರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಶಿವಾಜಿ ವೃತ್ತ, ಭಗತ್ ಸಿಂಗ್ ವೃತ್ತ, ಬಸವೇಶ್ವರ ವೃತ್ತ, ಪುನಃ ಅಂಬೇಡ್ಕರ್ ವೃತ್ತ, ಸರ್ಕಾರಿ ಆಸ್ಪತ್ರೆಯ ಮಾರ್ಗವಾಗಿ ರಂಗಮಂದಿರಕ್ಕೆ ತಲುಪಿತು. ಈ ಕುರಿತು ನಗರದ ಬಸವೇಶ್ವರ ವೃತ್ತದಲ್ಲಿ ಮಾತನಾಡಿದ ಭಾರತೀಯ ಜನತಾ ಪಕ್ಷದ ವಿಭಾಗೀಯ ಪ್ರಭಾರಿಗಳಾಗಿರುವಂತಹ ಈಶ್ವರ್ ಸಿಂಗ್ ಠಾಕೂರ್, ಸಂತ ಸೇವಾಲಾಲರು ಬಂಜಾರ ಸಮುದಾಯವನ್ನ ವಿಶ್ವಕ್ಕೆ ಪರಿಚಯಿಸಿದ ಮಹಾನ್ ಸಂತರಾಗಿದ್ದಾರೆ. ಈ ಸಮುದಾಯದ ಉನ್ನತಿಗೆ ಅವರ ಕೊಡುಗೆ ಅಪಾರವಿದೆ ಎಂದರು. ಈ ಸಂದರ್ಭದಲ್ಲಿ ಬಂಜಾರ ಸಮಾಜದ ಮುಖಂಡರಾಗಿರುವಂತಹ ಬಸವರಾಜ್ ಪವಾರ್ ಅವರು ಮಾತನಾಡಿ, ಇಂದು ಸಂಭ್ರಮ ಮತ್ತು ಸಡಗರದಿಂದ ಸೇವಾಲಾಲರ ಜಯಂತಿ ಆಚರಣೆ ಮಾಡುತ್ತಿದ್ದೇವೆ. ನಮ್ಮ ಸಮಾಜ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಸಬಲರಾಗುವ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ನಡೆಯುತ್ತಿದೆ ಎಂದು ತಿಳಿಸಿದರು.
ಸೇವಾಲಾಲ್ ಮಹಾರಾಜರ 285ನೇ ಜನ್ಮೋತ್ಸವದ ಅಂಗವಾಗಿ ಇಂದು ರಾಷ್ಟ್ರದಾದ್ಯಂತ ತಾಲೂಕು ಮತ್ತು ಪ್ರತಿ ತಾಂಡ ಸಮಾಜದ ಮನೆಗಳಲ್ಲಿ ಇಂದು ಆರಾಧ್ಯ ದೇವರಾದ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜನ್ಮೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಹರ್ಷೋಲ್ಲಾಸದಿಂದ ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ಧರ್ಮಕ್ಕೆ ಒಂದು ಮಾರ್ಗದರ್ಶಿಯಾಗಿ, ಈ ಧರ್ಮಕ್ಕೆ ಮೂಲ ಕಾರಣೀಕರ್ತರಾಗಿ, ನಮ್ಮ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಅವರು ನಮ್ಮನ್ನು ಈ ಒಂದು ಜಗತ್ತಿನಲ್ಲಿ ನಮ್ಮ ಸಮಾಜ ಬೆಳೆಯಲಿಕ್ಕೆ ಕಾರಣರಾದಂಥ ನಮ್ಮ ಧರ್ಮಗುರುಗಳು. ಅವ್ರದ್ದು ಇತಿಹಾಸ ಭಾಳ ವಿಭಿನ್ನವಾದಂಥ ಇತಿಹಾಸ ಇದೆ. ಅವರು ಸತ್ವ ಹಾಗೂ ಸತ್ಯಕ್ಕೆ ಅವರೇನಾದ ದಾರಿ ತೋರಿಸಿದವರು. ಆ ರೀತಿಯಿಂದ ಇವತ್ತು ನಮ್ಮ ಸಮಾಜವು ಶೈಕ್ಷಣಿಕ, ಆರ್ಥಿಕ ಎಲ್ಲ ಸಬಲೀಕರಣಕ್ಕೆ ನಾವು ಸರ್ಕಾರದ ಏನು ದಿಶೆ ಇದೆ ಅದಕ್ಕೆ ಪ್ರಯತ್ನ ಮಾಡಿ ನಮ್ಮ ಸಮಾಜ ಮೇನ್ ಸ್ಟ್ರೀಮಿಗೆ ಬರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರ ಮಾರ್ಗದರ್ಶನದಲ್ಲಿ ಸಂತ ಸೇವಾಲಾಲ್ ಮಹಾರಾಜರು ಈ ನಮ್ಮ ಸಮಾಜಕ್ಕೆ ಯಾವುದಕ್ಕೂ ಸಣ್ಣದ ಆತ್ಮ, ಯಾವುದಕ್ಕೂ ಪ್ರಾಣಿ ಪಕ್ಷಿ ಮನುಷ್ಯ ಯಾವುದೇ ಇದ್ದಿದ್ರು ಅದರ ಕಲ್ಯಾಣ ಆಗಲಿ ಅಂತೇಳಿ ಅವ್ರ ಕಲ್ಯಾಣಕಾರಿ ಮಾರ್ಗದರ್ಶನ ನಮಗೆ ಮಾಡಿದ್ದಾರೆ. ಆ ಒಂದು ಸವಿ ನೆನಪಿನಲ್ಲಿ ನಾವು ಪ್ರತಿನಿತ್ಯ ಅವರಿಗೆ ಪೂಜಿಸ್ತಾ ಇದೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಾವು ಮಾಡ್ತಾ ಇದ್ದೆವು. ಸಮಸ್ತ ಬಂಜಾರ ಸಮಾಜದ ಕುಲಗುರುಗಳು, ಧರ್ಮಗುರುಗಳು, ದೇಶದ ತುಂಬ ಹರಿದು ಹಂಚಿ ಹೋಗಿದಂಥ ಸಣ್ಣ ಸಣ್ಣ ಅಡವಿಗಳಲ್ಲಿ ತನ್ನದೇ ಆದಂತಹ ತಾಂಡಗಳನ್ನು ನಿರ್ಮಾಣ ಮಾಡಿ ವಾಸ ಮಾಡುವಂತಹ ಸಮಾಜಕ್ಕೆ ಒಂದು ಗುರು ಸ್ಥಾನದಲ್ಲಿ ಜನ್ಮವನ್ನು ತಗೊಂಡು, ಅದೇ ರೀತಿ ತಾಯಿ ಜಗದಂಬಾ ಭವಾನಿ ಅತ್ಯಂತ ಪರಮ ಉಪಾಸಕರಾಗಿ ದೇಶ ತುಂಬ ಪ್ರವಾಸವನ್ನು ಮಾಡಿ ಬಂಜಾರ ಸಮಾಜದಲ್ಲಿ ಜಗದಂಬಾ ಬಗ್ಗೆ ಮತ್ತು ಬಂಜಾರ ಸಮಾಜ ಬಗ್ಗೆ ಜಾಗೃತಿಯನ್ನು ಮೂಡಿಸಿದಂತಹ ಪರಂ ಪೂಜ್ಯ ಸಂತ ಸೇವಾಲಾಲ್ ಮಹಾರಾಜರ ಸೇವೆ ಅಗಣ್ಯ ಇದೆ. ಅದನ್ನು ಯಾರೂ ಕೂಡ ಮರೀಲಿಕ್ಕೆ ಆಗುವುದಿಲ್ಲ. ಇವತ್ತು ದೇಶದಲ್ಲಿ ಬಂಜಾರ ಸಮಾಜ ದೊಡ್ಡ ಸಮಾಜದಲ್ಲಿ ಮೇನ್ ಸ್ಟ್ರೀಮ್ನಲ್ಲಿ ಬರಲಿಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಕುಲಗುರುಗಳಾದಂಥ ಸಂತ ಶ್ರೀ ಸೇವಾಲಾಲ್ ಮಹಾರಾಜರು. ಅದಕ್ಕೋಸ್ಕರ ನಾವು ಇವತ್ತು ತಾಂಡಗಳಲ್ಲಿ ನೋಡ್ತೇವೆ, ಯಾವುದೇ ಒಂದು ತಾಂಡದಲ್ಲಿ 2 ದೇವಸ್ಥಾನಗಳಿರ್ತದೆ, 2 ಕಳಶ ಇರ್ತದೆ. ಒಂದು ಅವರ ಆರಾಧ್ಯ ದೇವಿ ಜಗದಂಬಾ ತಾಯಿಯ ಕಳಶ ಇರ್ತದೆ, ಇನ್ನೊಂದು ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ದೇವಸ್ಥಾನ ಇರ್ತದೆ. ಈ ರೀತಿ ಎಲ್ಲರಿಗೂ ಕೂಡ ಸನಾತನ ಸಂಸ್ಕೃತಿಯ ಅಡಿಯಲ್ಲಿ ಎಲ್ಲರಿಗೂ ಕೂಡ ತಂದು ಹರಿದು ಹಂಚಿ ಹೋದಂತಹ ಬಂಜಾರ ಸಮಾಜಕ್ಕೆ ಒಂದು ಶಕ್ತಿಯನ್ನು ಕೊಟ್ಟು ಇವತ್ತು ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಆಗಲಿಕ್ಕೆ ಮೂಲ ಕಾರಣೀಭೂತರಾದಂತಹ ಸಂತ ಸೇವಾಲಾಲ್ ಮಹಾರಾಜಿಯವರ ಜನ್ಮೋತ್ಸವ ಇವತ್ತು ನಗರದಲ್ಲಿ ಐತಿಹಾಸಿಕವಾಗಿ ಸಮಾಜದ ಅಧ್ಯಕ್ಷರಾದ ಬಸವರಾಜ್ ಪವಾರ್ ಅವರು, ಅದೇ ರೀತಿ ನಮ್ಮ ಗೋವರ್ಧನ್ ಆಲ್ ಇಂಡಿಯಾ ಬಂಜಾರ ಸಮಾಜದ ಗೋವರ್ಧನ್ ಅಣ್ಣವರು, ರಾಠೋಡ್ ಅಣ್ಣವರು, ಅಂದರೆ ಎಲ್ಲರೂ ಸೇರಿ ಒಟ್ಟಾಗಿ ಇವತ್ತು ಸಮಾಜದ ಕುಲಗುರುಗಳ ಜಯಂತಿ ಉತ್ಸವನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸೇವಾಲಾಲ್ ಮಹಾರಾಜರ ಆಶೀರ್ವಾದ ಸಿಗಲಿ, ತಾಯಿ ಜಗದಂಬನ ಆಶೀರ್ವಾದ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗಾಗಿ ಶ್ರಮಿಸಿದ ಭಾರತೀಯ ಅಂಚೆ ಇಲಾಖೆಯ ಸಿಬ್ಬಂದಿಗಳಿಗೆ ಕೇಂದ್ರ ನವೀಕರಿಸಬಹುದಾದ ಇಂಧನಗಳ ಮೂಲ ರಾಸಾಯನಿಕ ರಸಗೊಬ್ಬರ ಖಾತೆ ಸಚಿವರಾದ ಭಗವಂತ್ ಖೋಬಾ ಸನ್ಮಾನಿಸಿ ಅಭಿನಂದಿಸಿದರು. ಬಳಿಕ ಮಾತನಾಡಿದ ಅವರು, ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಇದು ಭಾರತದ ಅಭ್ಯುದಯಕ್ಕಾಗಿ ಮಾಡಲಾಗಿದೆ. ಇದರ ಯಶಸ್ವಿಗಾಗಿ ನೀವು ಸಾಕಷ್ಟು ಪ್ರಯತ್ನ ಮಾಡಿದ್ದೀರಿ. ನಿಮ್ಮ ಪರಿಶ್ರಮಕ್ಕೆ ನಮ್ಮದೊಂದು ಅಭಿನಂದನಾ ಪೂರ್ವಕ ಕೃತಜ್ಞತೆ ಎಂದು ಖೋಬಾ ತಿಳಿಸಿದರು. ಅಲ್ಲದೆ ನನ್ನ 10 ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಆಗಿಲ್ಲ. ಮೋದಿ ಅವರು ಕೊಟ್ಟ ಯೋಜನೆಗಳನ್ನ ನೇರವಾಗಿ ಜನರ ಮನೆ ಬಾಗಿಲಿಗೆ ತಲುಪಿಸುವಂತಹ ಪ್ರಯತ್ನ ಮಾಡಿದ್ದೇನೆ ಎಂದು ಖೋಬಾ ತಿಳಿಸಿದರು. ಇದೇ ವೇಳೆ ವೇದಿಕೆ ಮೇಲೆ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಸಿದ್ದರಾಜ್ ಪಾಟೀಲ್, ಪ್ರಾಚಾರ್ಯರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಹಂಗರ್ಗಿ, ಅಂಚೆ ಇಲಾಖೆಯ ಪಾಸ್ಪೋರ್ಟ್ ಕೇಂದ್ರದ ಮಂಗಲಾ ಭಾಗವತ್ ಸೇರಿದಂತೆ ವಿದ್ಯಾರ್ಥಿಗಳು, ಕಾಲೇಜಿನ ಸಿಬ್ಬಂದಿಗಳು ಇದೇ ವೇಳೆ ಹಾಜರಿದ್ದರು. अरे
ಎಲ್ಲರೂ ಸಾಲಾಗಿ ಒಬ್ಬೊಬ್ಬರಾಗಿ ಬಂದು ತಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು. ದಯಮಾಡಿ ಒಬ್ಬೊಬ್ಬರಾಗಿ ಬರಲಿ. ನನ್ನ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಂದರೆ ಮೋದಿ ಗ್ಯಾರಂಟಿ ವಾಹನ ರಾಜ್ಯ ಸರ್ಕಾರದ ಅಸಹಕಾರದ ಮಧ್ಯದಲ್ಲಿಯೂ ಕೂಡ ನಮ್ಮ ಅಂಚೆ ಕಚೇರಿ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಒಂದು ಪ್ರಯತ್ನ, ಕೇಂದ್ರ ಸರ್ಕಾರದ ನಬಾರ್ಡ್ ಆಗಿರ್ಬೋದು, ಲೀಡ್ ಬ್ಯಾಂಕ್ ಆಗಿರ್ಬೋದು, ಹೀಗೆ ಹಲವಾರು ಇಲಾಖೆಗಳ ಒಂದು ಪ್ರಯತ್ನದಿಂದ ಯಶಸ್ವಿ ಕಂಡಿದ್ದಕ್ಕಾಗಿ ಇಂದು ಅಂಚೆ ಕಚೇರಿಯ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಂಥ ಅಂಚೆ ಕಚೇರಿಯ ಸಿಬ್ಬಂದಿಗಳಿಗೆ ಸನ್ಮಾನವನ್ನು ಮಾಡಲಾಯಿತು. ಈ ಸನ್ಮಾನ ಅವರ ಒಂದು ಕಠಿಣ ಪರಿಶ್ರಮದ ಫಲವಾಗಿ ಯಶಸ್ವಿಯಾಗಿದ್ದಂಥ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅವರಿಗೆ ಒಂದು ಸನ್ಮಾನ ಮಾಡಿ ಪ್ರೇರಣೆಯನ್ನು ಕೊಡಲಾಯಿತು. ಹೀಗೆ ತುಂಬ ಯಶಸ್ವಿಯಾಗಿ ಸಂತೋಷದಿಂದ ಅಂಚೆ ಕಚೇರಿ ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಅಭಿನಂದನಾ ಕಾರ್ಯಕ್ರಮವನ್ನು ಸನ್ಮಾನವನ್ನು ಸ್ವೀಕಾರವನ್ನು ಮಾಡಿ ಆನಂದವನ್ನು ಪಟ್ಟರು. ಧನ್ಯವಾದಗಳು. ಕಳೆದ 10 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ರೈತ ಸಮುದಾಯಕ್ಕೆ ನೀಡಿದ ಕೊಡುಗೆಗಳ ಕುರಿತು ನಗರದ ಗಾಳೆ ಕಲ್ಯಾಣ ಮಂಟಪದಲ್ಲಿ ರೈತರೊಂದಿಗೆ ನಡೆದ ಚಿಂತನ ಮಂಥನ ಕಾರ್ಯಕ್ರಮವನ್ನ ಕೇಂದ್ರ ನವೀಕರಿಸಬಹುದಾದ ಇಂಧನಗಳ ಮೂಲ ಹಾಗೂ ರಾಸಾಯನಿಕ ರಸಗೊಬ್ಬರ ಖಾತೆ ಸಚಿವರಾದ ಭಗವಂತ್ ಖೋಬಾ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಫಸಲ್ ಭೀಮಾ ಯೋಜನೆ, ರೈತ ವಿದ್ಯಾನಿಧಿ ಯೋಜನೆ, ರೈತ ಶಕ್ತಿ ಯೋಜನೆ, ಕಿಸಾನ್ ಸನ್ಮಾನ್ ಯೋಜನೆ ಸೇರಿದಂತೆ ಹಲವಾರು ಯೋಜನೆಗಳನ್ನ ನರೇಂದ್ರ ಮೋದಿ ಅವರು ರೈತರಿಗೆ ಕೊಡುಗೆಯಾಗಿ ನೀಡಿದ್ದಾರೆ. ಇದರಿಂದ ರೈತರಿಗೆ ಆನೆವಲ ಬಂದಿದೆ ಎಂದು ತಿಳಿಸಿದರು. ಇದೇ ವೇಳೆ ವೇದಿಕೆಯ ಮೇಲೆ ಪ್ರಗತಿಪರ ಉದ್ಯಮಿಗಳು ಹಾಗೂ ರೈತರಾದ ಮಡಿವಾಳಪ್ಪ ಗಂಗಶೆಟ್ಟಿ ಸೇರಿದಂತೆ ರೈತರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಾವು ರೈತರ ಸಾಲ ಮಾಡ್ತೀವಿ, ರೈತರ ಸಾಲ ಮಾಡ್ತೀವಿ ಅಂತ ಬಂದರು. 10 ವರ್ಷದಲ್ಲಿ 3 ಕೋಟಿ ರೈತರಿಗೆ ಕೇವಲ 90,000 ಕೋಟಿ ಮಾತ್ರ ರೈತರಿಗೆ ಸಾಲ. ಅದು 3 ಕೋಟಿ ರೈತರು ಕಾಂಗ್ರೆಸ್ಸಿನ ಗುಲಾಯಿಗಳು, ಕಾಂಗ್ರೆಸ್ಸಿನ ದಲ್ಲಾಳಿಗಳು, ಅವರಿಗೆ ಮಾತ್ರ ಲೂಟಿ ಹೊಂದಿದೆ. ಸರ್ಕಾರ 40,000 ಕೋಟಿ ಲೂಟಿ ಮಾಡಿದೆ. ಬೀದರ್ ಜಿಲ್ಲೆಯ ಔರಾದಾಬಾದ್ ತಾಲೂಕಿನ ಕೌಡ್ಗಾಂವ್ ಗ್ರಾಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ವೃತ್ತವನ್ನ ಸರ್ಕಾರದಿಂದ ನಿರ್ಮಾಣ ಮಾಡುವಂತೆ ಕೌಡ್ಗಾಂವ್ ಗ್ರಾಮದಲ್ಲಿ
ಖಾಲಿ ಇರುವ ಸರ್ಕಾರಿ ಭೂಮಿಯಲ್ಲಿ 5 ಎಕರೆ ಜಮೀನು ಪರಿಶಿಷ್ಟ ಜಾತಿ ಸಮುದಾಯದವರಿಗೆ ಸಭೆ ಸಮಾರಂಭ ಗ್ರಂಥಾಲಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮಂಜೂರು ಮಾಡುವಂತೆ ಇಂದು ನಗರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಹೋರಾಟ ಸಮಿತಿ ಔರಾದ್ ಹಾಗೂ ಬೀದರ್ ಜಿಲ್ಲೆಯ ಅನೇಕ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕೌಡ್ಗೋ ಗ್ರಾಮದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪಾದಯಾತ್ರೆಯ ಮುಖಾಂತರ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕಾನ್ಸ್ಟಿಟ್ಯೂಷನ್ ಸೆಲೆಬ್ರೇಷನ್ ಆಗ್ಲತ್ತದ, ಬಟ್ ಆ ಸೆಲೆಬ್ರೇಷನ್ ನಮ್ ಜನರಿಗೆ ನ್ಯಾಯ ಎಲ್ಲದಪ್ಪ. ಆರ್ಥಿಕ ಸಮಾನತೆ ಎಲ್ಲದ, ಸಾಮಾಜಿಕ ಸಮಾನತೆ ಎಲ್ಲದ, ಈ ಎಲ್ಲವನ್ನು ನೀವು ಅರ್ಥಿಸಿಕೊಳ್ಳಬೇಕು. ಇಲ್ಲೇ ಹೋರಾಟ ನಮ್ದು ಮುಗಿಯಲ್ಲ ಅಂತ ತಿಳ್ಕೊಬೇಕು ನೀವು. ಈ ಹೋರಾಟ ನಾವು ಸತತವಾಗಿ ಇದು ಇಡೋಣ. ಇದಕ್ಕೆ ನಾವು ಇಲ್ಲೇ ಮುರ್ಸಗೊಳಿಸೋದು ಬೇಡ. ನಾವು ನೋಡ್ರಿ, ಔರಾದ್ ತಾಲೂಕಿನವರು ವಿಶೇಷವಾಗಿ 20 ವರ್ಷದಿಂದ ಅವ್ರಿಗೆ ಯಾರು ಕೇಳೋರು ಇಲ್ಲ ಕೂಗು. ಇದು ಔರಾದ್ ಹಿಸ್ಟ್ರಿದಾಗ ಮೊದಲನೇ ಹೋರಾಟ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮೊದಲನೇ ನಮ್ಮ ತಲೆಗೆ ದುಡ್ದಾರವರು. ಅವರು ಬರೀ MLAಗಳಿಗೆ ಕಾಯ್ಬೇಕು, ಅವರಿಗೆ ಅವ್ರ ಜೊತೆನೇ ಇರಬೇಕು, ಅವ್ರ ಗಾಡಿಗಳು ನಾವು ಹೋಗೋದು ನೋಡಬೇಕು, ಅವ್ರ ಜೊತೆ ಇವೇ ಇರಬೇಕು, ನಾವು ನೋಡಿದ್ದೇವೆ. ಆದರೆ ಈ ಹೋರಾಟದಿಂದ ನಮ್ಮ ಜನರ ಏನು ಬಿ ಕಾನ್ಫಿಡೆನ್ಸ್ ಇದೆ, ಅದು ಕಾನ್ಫಿಡೆನ್ಸ್ ಹೆಚ್ಚಾಗಿದೆ. ಯಾಕಂದಿದೆ ಅಂದರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ತಿಂಗಳಿಂದ ಬರೀ ನಮಗೆ ಈ ಹೋರಾಟ ತಿರ್ಸೋ ಕೆಲಸ ಮಾಡೋದು ಬಿಟ್ಟು ಯಾವುದು ಮಾಡಿಲ್ಲ. ನೀವು ಹೇಳ್ತೇನೆ, ಇಲ್ಲಿ ಅವ್ರ ರಿಸಲ್ಟ್ ತಗೊಂಡ್ ಬರ್ಬೇಕು. DC ಸಾಹೇಬರು ಇಲ್ಲಿ ನಮಗ ಮೆಮೊರಂಡಮ್ ತಗೊಂಡು ಮಾಡಿಬಿಡ್ತೇವ್ರಿ ಅಂಬೋದು ಇಲ್ಲಿ ಪ್ರಶ್ನೆನೇ ಇಲ್ಲ. ಇದು ಒಂದು ತಿಳ್ಕೊಂಡು ಇಲ್ಲಿ ಎಲ್ಲರೂ ಇರ್ಬೇಕು. ಏನ್ ಮಾಡ್ತಾರೆ ನೋಡೋಣ. ದಲಿತರು ಓಟ್ ತಗೊಂಡು ಕಾಂಗ್ರೆಸ್ ಸರ್ಕಾರ ಆಗಿದೆ. ಇಲ್ಲಿ ನಮಗೆಲ್ಲ ಒಂದು ಗ್ಯಾರಂಟಿ ಕೊಟ್ಟು, ಆ ಗ್ಯಾರಂಟಿ ನಮಗೆ ಯಾವ್ದು ಬೇಕು? ಗ್ಯಾರಂಟಿ ಆಫ್ ಎಂಪ್ಲಾಯ್ಮೆಂಟ್ ಬೇಕು, ಗ್ಯಾರಂಟಿ ಆಫ್ ಎಜುಕೇಶನ್ ಬೇಕು. ಬರೀ ಗ್ಯಾರಂಟಿ ನಮಗೆ ಚಿಂತ ಇಲ್ಲ, ಗ್ಯಾರಂಟಿ ನಮಗೆ ಬೇಕಾಗಿಲ್ಲ. ನಮ್ಮ ಜನರಿಗೆ ಆರ್ಥಿಕ ವಿಷಮತೆ ನಷ್ಟವಾಗಬೇಕಂತಂದ್ರೆ ಗೌರ್ಮೆಂಟ್ ಒಳ್ಳೆ ಪಾಲಿಸಿ ಕ್ರಿಯೇಟ್ ಮಾಡಬೇಕು. ಅನ್ಎಂಪ್ಲಾಯ್ಡ್ SC ST OBC ಜನರಿಗೆ ನಮ್ಮಂತ ಯುವಕರಿಗೆ ನೌಕರಿ ವ್ಯವಸ್ಥೆ ಮಾಡಬೇಕು. ಜಿಲ್ಲಾಧಿಕಾರಿಗೆ ಇದು ಗೊತ್ತಿಲ್ಲೇನು? ಇದು ಗೊತ್ತದವ್ರಿ, ಆದ್ರೆ ಅವ್ರಿಗೆ ನಮ್ಮ ಓಟಿನ ನಂಬರ್ ತಾಕತ್ ಗೊತ್ತಾಗಿಲ್ಲ. ಇವ್ರೇನಾರ ಇವ್ರು ಮಾಡ್ತಾರ ಸುಮ್ಮ ಕೂಡ್ತಾರ ಅಲ್ಲತ್ತಾರ. ಒಂದು ಮೂರ್ತಿಗೆ ಅಪಮಾನ ಆಗಿಲ್ಲ, ನಮ್ ಸ್ವಾಭಿಮಾನಿ ಬಾಬಾ ಸಾಹೇಬ್ ಸ್ವಾಭಿಮಾನಿ ಮಕ್ಕಳಿಗೆ ಅಲ್ಲಿ ಏನ್ ಮೂರ್ತಿ ಬೇರೆ ಕೂಡ್ಸ್ಯಾರ, ಅದು ಬೇರೆ ಯಾರ್ದಲ್ಲ. ಕತ್ತಲಾಗ ಭಜನೆ ಮಾಡ್ಕೊತ ತಂದು ಕೂಡ್ಸೋದು ಅಡಸಿತೇನು? ನೀವು ನಮಗೆ ಹೇಳಾಡಿದ್ರಿ, ನಾವು ಮೂರ್ತಿ ಕೂಡ್ತಿದ್ದೆವು. ನೀವು ನಮಗೆ ಹೇಳಾಡಿದ್ರಿ, ನಾವು ಮೂರ್ತಿ ಕತ್ತಲಾಗ ಭಜನೆ ಮಾಡ್ಕೊತ ತಂದ್ರೆ ನಾ DSP ಸಾಬ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಡಿಪಾರ್ಟ್ಮೆಂಟ್ ಅವ್ರ ಸಂಗಟ್ ಭಜನೆ ಮಾಡ್ಯಾರ. ಅದಕ್ಕೆ ಯಾರು ಕಾರಣ? SP ಸಾಬ್ರು ಬಂದ ಮೇಲೆ ಕ್ರೈಮ್ ರೇಟ್ ಕಮ್ಮಿ ಆಗ್ಯದ ಅಂತ ಹೇಳಿ ನನಗೆ ಗೌರವ ಅದ. ಆದ್ರೆ ಕಮಲನ್ ರೇಟ್ಸ್ ಏನಾಗ್ಲತ್ತದ? ಕಮಲನ್ ರೇಟ್ಸ್ ಏನಾಗ್ಲತ್ತದ? ಚಳಕಪುರದಾಗ ಇಲ್ಲಾಗ್ಯದ, ಇಲ್ಲ ಅಪಮಾನ ಆಗ್ಲತ್ತದ. ನೀವೇನ್ ಮಾಡತ್ತೀರಿ? ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡತ್ತದ? ಒಂದು ಜೀವನ ಇರ್ತದ, 8 ಮಂದಿ ಪೊಲೀಸರ PSC ಹರ ಅಂದ್ರೆ ಈ ಘಟನೆ ನಡ್ಲಕ್ಕ ಅಂದ್ರೆ ಅರ್ಥ ಏನು? ನೀವು ಅವ್ರ ಪರವಾಗಿದ್ದೀರಂತ ಅರ್ಥನ? ನಾವು ಯಾರದೇ ಬಸವಣ್ಣ ಬುದ್ಧ ಎಲ್ಲರ ಅನುಯಾಯಿಗಳಿದ್ದೀವಿ ನಾವು. ಬಸವಣ್ಣವ್ರು ಹೇಳ್ತಾರ, ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳನಿಕ್ಕಿರೆ, ತರ್ಕಕ್ಕೆ ಬಾರ ಬೆನ್ನ ನೆತ್ತುವೆ, ಮಾದರ ಚೆನ್ನಯ್ಯನ ಮನೆ ಮಗನ ಅಂತ ಹೇಳಿ. ನಾವು ಅಂಜೋರಲ್ಲ, ನಾವು ಅಳ್ಕೋರಲ್ಲ, ನಾವು ಬಾಬಾ ಸಾಹೇಬನ್ ಮಕ್ಕಳಿದ್ದೀವಿ. ನಾವು ಇವತ್ತಿಲ್ಲ ನ್ಯಾಯ ಪಡೆದೇ ತೀರ್ತೇವು. ನಮ್ಮ ಸಂಗಟ್ ನಮ್ದು ಅಂಬಾದ ಟ್ಯಾಕ್ಟರಿ ಅದ, ಅದ್ರಾಗ ಉಳ್ಳಾಕದ 2 ಪಾಕೆಟ್ ಅನ್ನ ಹಾಕೊಂಡ್ ಬಂದಿದ್ದೇವೆ ನಾವು. ಇಲ್ಲಿನ ಜನರು ಬಿ ನಮಗೆ ಸಪೋರ್ಟ್ ಮಾಡ್ತಾರೆ. ಎಲ್ಲಿವರೆಗೂ ನಮಗೆ ನ್ಯಾಯ ಸಿಗಲ್ಲ, ನಾವು ಇಲ್ಲಿಂದ ಹೇಳೋರಲ್ಲ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಗಡಿಕೇಶ್ವರ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾಕ್ಕೆ ತಾಲೂಕು ಮಟ್ಟದ ಅಧಿಕಾರಿಗಳು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಶಾಲೆಯ ಶಿಕ್ಷಕರು, ಮುದ್ದು ಮಕ್ಕಳು ಹಾಗೂ ಸಮಸ್ತ ಗ್ರಾಮಸ್ಥರಿಂದ ಡೋಲು ಕುಣಿತದೊಂದಿಗೆ ಭವ್ಯ ಸ್ವಾಗತ ಕೋರಲಾಯಿತು. ನಾಗರಾಜ್ ಚಕ್ರವರ್ತಿ ಮಾತನಾಡಿ, ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿದುಕೊಳ್ಳಲು ಸಂವಿಧಾನ ಜಾಗೃತಿ ಜಾಥಾ ಸಹಕಾರಿಯಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಕಾಶ್ ರಂಗನೂರ್, ಕುರುಬ ಸಮಾಜದ ಕಾಳಗಿ ತಾಲೂಕು ಅಧ್ಯಕ್ಷರಾದ ರೇವಣ ಸಿದ್ದಪ್ಪ ಅಣಕಲ್, ಜಂಗು, ಜೈ ಭೀಮ್ ರಘುನೂರ್ ಸೇರಿದಂತೆ ಅನೇಕ ಗ್ರಾಮಸ್ಥರು ಹಾಜರಿದ್ದರು.
ಸಣ್ಣ